ವಂದನೆಗಳು ಹೇಳ್ತಾ ಪುಟಾಣಿ ಮಕ್ಕಳುಗಳಿಗೂ ನನ್ನ ವಂದನೆ ಹೇಳ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ಈಗ ಆಲ್ರೆಡಿ ಸುನಿಲ್ ಅವರು ನಾವು ಏನ್ ಮಾಡ್ತೀವಿ, ಉದ್ದೇಶ ಏನು ಎಲ್ಲವನ್ನೂ ಹೇಳಿದ್ದಾರೆ. ಒಂದು ಭಾಷಣ ಮಾಡ್ಬೇಕಾ ಕತೆ ಹೇಳ್ಬೇಕಾ? ಯಾವ್ದು ಇಷ್ಟ ಆಗುತ್ತೆ? ಭಾಷಣ ಮಾಡೋದು ಇಷ್ಟ ಆಗುತ್ತಾ, ಕತೆ ಹೇಳೋದು ಇಷ್ಟ ಆಗುತ್ತೆ? ಸೊ ನಂಗೆ ಗೊತ್ತು, ನನಗೆ ಆಕ್ಚುಲಿ ಭಾಷಣ ಮಾಡಕ್ ಬರಲ್ಲ, ನನ್ಗೆ ಕತೆ ಹೇಳಕ್ ಇಷ್ಟ. ಸೊ ಹಾಗಾಗಿ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಮಾತಾಡಬೇಕು ಅನ್ನೋದೇ ನನ್ನ ಇಷ್ಟ ಕೂಡ. ಸೊ ನೀವೆಲ್ಲೂ ಯಾವ ಕ್ಲಾಸಲ್ಲಿ ಇದ್ದೀರಿ? 8ನೇ ಕ್ಲಾಸ್ ಅಲ್ಲ, 7ನೇ ಕ್ಲಾಸ್ ಅಲ್ಲ, 9th? ಓಕೆ, ತಪ್ಪಾಗಿದೆ. ಓಕೆ, ಚಿಕ್ಕ ಮಕ್ಳಿಗೆ ಕಾಣ್ತಾರೆ, ಕಾಂಪ್ಲಿಮೆಂಟ್. ಓಕೆ, ಚಿಕ್ಕವರಾಗಿ ಕಾಣ್ಬೇಕಲ್ವಾ, ತುಂಬಾ ಬೇಗ ವಯಸ್ಸಾದವ್ರಿಗೆಲ್ಲ ಕಾಣ್ಬಾರ್ದು. ಸೊ ಮಕ್ಕಳಾಗಿದ್ದರಿಂದ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಆಗಿ ಬಿಡು ಮಗುವಾಗಿ ಬಿಡು, ನೀ ದೊಡ್ಡವನಾದಂತೆ, ಮರೆತು ಬಿಡು ನೀ ಚಿಂತೆ ಬೆಳೆದಂತೆ. ಏನಾಗ್ಬೇಕು, ನಾವು ದೊಡ್ಡವರಾಗ್ತಾ ಆಗ್ತಾ ಚಿಕ್ಕವರಾಗ್ತಾ ಇದ್ರೆ ಮನಸ್ಸು ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಚಿಂತೆ ಬೆಳೀತಾ ಇದ್ದಂಗೆ ನಾವು ಮರೆಯೋದನ್ನ ಕಲ್ತ್ಕೊಂಡ್ಬಿಟ್ರೆ ಯಾವಾಗ್ಲೂ ಖುಷಿಯಾಗಿರ್ಬೋದು. ಹೌದಾ ಇಲ್ವಾ? ಸೊ ಈಗ ನನ್ನ ಶಾಲೆಯಲ್ಲಿ ಆಗಿದ್ದ ಒಂದು ಅನುಭವ ನಿಮ್ಗೆ ಹೇಳ್ಬೇಕು. ಇವತ್ತು ಇಲ್ಲಿ ಬಂದು ಮಾತಾಡ್ತಿದೀವಿ ಅಂಡ್ ಈ ಭಾಗದಲ್ಲಿ ನಾವು ಕೆಲಸ ಶುರು ಮಾಡಿದೀವಿ ಅನ್ನೋದಕ್ಕೆ ಕಾರಣ ಸರ್ ಇದ್ದಾರೆ, ರಾಜಗೋಪಾಲ್ ಸರ್. ಅವ್ರ ಹತ್ರ ನಾನು ಗಿಡ ತಗೋಬೇಕು ಅಂತ ಹೇಳಿ ಬಂದಿದ್ವಿ. ಆಕ್ಚುಲಿ ನಾನು ಈ ಭಾಗದಲ್ಲಿ ಕೆಲಸನೇ ಮಾಡಿರ್ಲಿಲ್ಲ, ಶುರುನೇ ನಮ್ಮ ಯುವ ಚಾಪ್ಟರ್ ಶುರು ಮಾಡಕ್ಕೆ ರಾಜಗೋಪಾಲ್ ಸರ್ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ನಾನು ಯಾವಾಗ್ಲೂ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ಯಾವತ್ತೂ ನಾವು ಬೆಲೆ ಕೊಡಬೇಕು, ಮತ್ತೆ ಶುಭ ಗಳಿಗೆಗೆ ನಾವು ಯಾವಾಗ್ಲೂ ಬೆಲೆ ಕೊಡಬೇಕು ಅಂತ ಹೇಳಿ ಆ ಗಳಿಗೆ ಸರ್ ಮೂಲಕ ನಮ್ಗೆ ಕೊಡ್ಬಂತು ಅಂತ ನಾನು ಭಾವಿಸ್ತೀನಿ. ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಪುತ್ತೂರಿನಲ್ಲಿ, ಮತ್ತೆ ತುಂಬಾ ಯಾವಾಗ್ಲೂ ವರ್ಷಕ್ಕೆ ಒಂದು 20 ಸರಿ ಆದ್ರೂ ನಾನು ಈ ಕಡೆ ದೇವಸ್ಥಾನಗಳಿಗೆ ಬರ್ತಾ ಇರ್ತೀನಿ. ಬಟ್ ಆದ್ರೆ ಸೇವೆ ಮಾಡುವಂತ ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ಇವ್ರ ಮೂಲಕ ಸಿಕ್ತು ಅಂತ ಹೇಳಿ ನಾನು ಮತ್ತೆ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವತ್ತು ನಾನು ಬಂದು ಇಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ. ಸೊ ಈ 356 ಶಾಲೆಗಳಿಗೂ ನಾನು ವರ್ಷ ಭೇಟಿ ಆಗಲ್ಲ. ನಾನು ಒಂದೊಂದ್ ಸರಿ ಆದ್ರೂ ನಾವ್ ಎಲ್ಲಿ ಕೆಲಸ ಶುರು ಮಾಡ್ತೀವಿ ಅಲ್ಲಿ ಮಕ್ಕಳನ್ನ ಮೀಟ್ ಮಾಡ್ಬೇಕು, ಶಾಲೆ ನೋಡ್ಬೇಕು ಅನ್ನೋ ಆಸೆ ಯಾವಾಗ್ಲೂ ನನಗೂ ಇರುತ್ತೆ. ಸೊ ಹಾಗಾಗಿ ಇವತ್ತು ನಿಮ್ ಶಾಲೆನೂ ಕೂಡ ನಾನು ನೋಡ್ಬೇಕು ಅಂತ ಹೇಳಿ ಬಂದೆ, ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಬಂದೆ. ಇಷ್ಟು ಏನಾದ್ರೂ ನಾವು ಕೆಲಸ ಮಾಡ್ತಿದ್ದೀವಿ, ನನ್ನಿಂದ ಏನಾದ್ರೂ ಒಂದು ಒಳ್ಳೆ ಕೆಲಸ ಆಗ್ತಿದೆ, ಒಳ್ಳೆ ಮಾತು ಬರ್ತಿದೆ ಅಂದ್ರೆ ಅದೆಲ್ಲದಕ್ಕೂ ಕಾರಣ ಒಬ್ರು ನನ್ನ ತಂದೆ ತಾಯಿ. ಯಾಕಂದ್ರೆ ಅವ್ರ ದೇಹದಿಂದ ಈ ಉಸಿರು ಬಂದಿದೆ. ಸೊ ಈ ಉಸಿರಿಂದ ಇಷ್ಟು ಕೆಲಸಗಳಾಗ್ತಿದೆ. ಮತ್ತೆ ನನ್ನ ಅಲ್ಲಿ ಏನಾದ್ರೂ ಒಂದು ಒಳ್ಳೆ ಮಾತು ಬರುತ್ತೆ ಅಂದ್ರೆ ಅದೆಲ್ಲದಕ್ಕೂ ಕಾರಣ ನನ್ನ ಶಾಲಾ ಶಿಕ್ಷಕರು. ಯಾಕಂದ್ರೆ ನನ್ನ ಬದುಕಿಗೆ ಮೊದಲ ಬುನಾದಿ ಹಾಕಿದ್ದೆ ಅಲ್ಲಿ. ಅವರು ಹೇಳ್ಕೊಟ್ಟಂತ ಒಳ್ಳೆ ವಿಚಾರಗಳು, ಅವ್ರು ಆಡಿದಂತ ಒಳ್ಳೆ ಮಾತುಗಳು, ಅವರಿಂದಾನೇ ನಾನು ಇವತ್ತು ಪ್ರೇರಣೆ ತಗೊಂಡು ಅವರಿಂದ ಮಾತಾಡಿದ ಮಾತುಗಳನ್ನೇ ನಾನು ಕಲಿತು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ಗೂ ಮತ್ತೆ ಎಲ್ಲ ಟೀಚರ್ಸ್ಗೂ ಒಂದು ಜೋರ್ ಚಪ್ಪಾಳೆ ಕೊಡಿ. ಯಾಕೆ ಅವರು ನಮ್ಗೆ ವಿಶೇಷ ಆಗ್ತಾರೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಲಿ, ಬೇರೆ ಯಾವ ದೇಶದಲ್ಲೂ ಇಷ್ಟು ಒಳ್ಳೆ ಪೇರೆಂಟ್ಸು, ಇಷ್ಟು ಒಳ್ಳೆ ಟೀಚರ್ಸು ಸಿಗಕ್ ಸಾಧ್ಯನೇ ಇಲ್ಲ. ಇದು ನಾನು 4 ದೇಶದಲ್ಲಿ ಕೆಲಸ ಮಾಡಿ ಬಂದು ಅಲ್ಲಿರೋರ್ ಜೊತೆ ಮಾತಾಡದ್ಮೇಲೆ ತಿಳಿದಿರೋ ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ. ಏನ್ ಸರ್, ಎಲ್ಲಾ ದೇಶದಲ್ಲೂ ಮಕ್ಕಳು ಹುಡ್ತಾರೆ, ಎಲ್ಲಾ ದೇಶದಲ್ಲೂ ಪೇರೆಂಟ್ಸ್ ನೋಡ್ಕೋತಾರೆ, ಎಲ್ಲಾ ದೇಶದಲ್ಲೂ ಸ್ಕೂಲ್ ಇರುತ್ತೆ, ಟೀಚರ್ಸ್ ಇರ್ತಾರೆ, ಪಾಠ ಮಾಡ್ತಾರೆ, ಅದ್ರಲ್ಲೇನು ವಿಶೇಷ ಅಂತ ನೀವು ನನ್ನನ್ನು ಕೇಳ್ಬೋದು. ಎಲ್ಲೇ ಹೋದ್ರೂ ಯಾವುದೇ ದೇಶಕ್ಕೆ, ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್, ನಮ್ಮ ದೇಶ ಬಿಟ್ಟು ಭಾರತ ಬಿಟ್ಟು ಆಚೆ ಹೋದ್ರೆ ನಮ್ಗೆ ಗೊತ್ತಾಗೋದು ವಿಷಯ ಏನ್ ಗೊತ್ತಾ, ಮೆಜಾರಿಟಿ ಆಫ್ ದ ದೇಶಗಳಲ್ಲಿ ತಂದೆ ತಾಯಿದ್ರು ಅಮ್ಮಮ್ಮ ಅಂದ್ರೆ 15 ವರ್ಷದವರೆಗೂ ನೋಡ್ಕೋತಾರೆ. ಆಮೇಲೆ ಲರ್ನ್ ಅಂಡ್ ಅರ್ನ್, ಏನ್ ಹೇಳಿ, ಅವ್ರವ್ರ ಕೆಲಸ ಅವ್ರು ಮಾಡ್ಕೋಬೇಕು, ದುಡ್ಕೋಬೇಕು, ಅವರ ಶಿಕ್ಷಣವನ್ನ ಪಡ್ಕೋಬೇಕು. ಇದು ಸತ್ಯ ಮೆಜಾರಿಟಿ ಆಫ್ ದ ವೆಸ್ಟರ್ನ್ ಕಂಟ್ರೀಸ್. ಯಾಕಂದ್ರೆ ಅಲ್ಲಿ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ ಅವ್ರು ಏನ್ ಮಾಡಿದ್ರು. ಆದ್ರೆ ನಮ್ಮ ದೇಶದಲ್ಲಿ ಹೆಂಗಿರುತ್ತೆ ಹೇಳಿ, ನಂಗೆ ಇವತ್ತು ಮದುವೆ ಆಗಿ ಮಕ್ಳಿದ್ದಾರೆ, 2 ಮಕ್ಕಳು, ಆದ್ರೂ ನಮ್ಮ ಅಮ್ಮ ಫೋನ್ ಮಾಡ್ತಾರೆ 1 ಅವರ್ ಒಂದ್ಸರಿ, ತಿಂದ್ಯಾ, ಊಟ ಮಾಡಿದ್ಯಾ, ಹೌದಾ ಇಲ್ವಾ? ಆದ್ರೆ ಅಲ್ಲಿ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಪೇರೆಂಟ್ಸ್ಗೆ ಚಪ್ಪಾಳೆ ಹೊಡಿಸ್ತಾರೆ. ಮತ್ತೆ ಶಿಕ್ಷಕರ ವಿಚಾರ, ನೀವು ಅನಿಸ್ಬೋದು, ಏನ್ ಸರ್ ಎಲ್ಲಾ ಸ್ಕೂಲಲ್ಲೂ ಶಿಕ್ಷಣ ಕೊಡ್ತಾರೆ, ಎಲ್ಲಾ ಸ್ಕೂಲಲ್ಲೂ ಟೀಚರ್ ಸಂಬಳ ತಗೋತಾರೆ, ಅದ್ರಲ್ಲೇನು ವಿಶೇಷ ಅಂತ ಕೇಳ್ಬೋದು. ನೀವು ನಂಬ್ತಿರೋ ಬಿಡ್ತಿರೋ, ಇದು ಸತ್ಯ ನಾನು ಹೇಳ್ತಿರೋದು, ನನಗಾಗಿದ್ದು ನನ್ನ ಕಣ್ಣಾರೆ ನೋಡಿದ ಅನುಭವ. ಅಲ್ಲಿ ಎಸ್ಪೆಷಲಿ ನಾನು ಅಟ್ಲಾಂಟಾ ಅನ್ನೋ ದೇಶದಲ್ಲಿ ಆಗಿದ್ದ ಅನುಭವ ನಿಮ್ಗೆ ಹೇಳ್ತೀನಿ. ಅಮೆರಿಕನಲ್ಲಿ ಅಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲೇ ನಾನು ನೋಡ್ಕೊಂಡಿದ್ದೆ. ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್, ಹೋಟೆಲ್ ಇರೋದಾಗ್ಲಿ, ಒಂದು ಸಪರೇಟ್ ಆಗಿ ರೂಮ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಎಕ್ಸ್ಪೆನ್ಸಿವ್. ನನ್ನ ಫ್ರೆಂಡ್ ಅಲ್ಲೇ ಸೆಟಲ್ ಆಗಿದ್ದ, ಅವ್ರ ಮನೆಯಲ್ಲೇ ಸುಮಾರು ಒಂದು 6 ತಿಂಗಳು ಕಳೆದೆ. ಒಂದಿನ ಮಧ್ಯಾಹ್ನ ಏನಾಯ್ತು ಅಂತಂದ್ರೆ, ಅವನು ಕೆಲಸ ಮಾಡ್ತಿದ್ದ, ನಾನು ಕೆಲಸ ಮಾಡ್ತಾ ಇದ್ದೆ. ಸಡನ್ ಆಗಿ ಏನೋ ಟೈಮ್ ನೋಡ್ಬಿಟ್ಟು ಬೇಗ ಹೊರಡ್ಬೇಕು, ಬಾ ಬೇಗ ನನ್ನ ಜೊತೆ ಬಾ ಅಂದ್ಬಿಟ್ಟು ಕರ್ಕೊಂಡೋದ. ಗಾಡಿ ತುಂಬಾ ಸ್ಪೀಡಾಗಿ ಓಡಿಸ್ಕೊಂಡೋದ. ನಾನು ಏನಾಯ್ತು ಪರಯ್ಯ ನಿಂಗೆ, ಏನ್ ವಿಷಯ ಹೇಳು ಅದನ್ನಾದ್ರು ಅಂತಂದ್ರೆ ಹೇಳ್ತಾ ಇಲ್ಲ. ಸ್ಪೀಡಾಗಿ ಹೋಗಿ ಸ್ಕೂಲ್ ಮುಂದೆ ನಿಲ್ಲಿಸ್ತಾ.
ನನ್ನ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತಾ ಅಂತ ಭಯ ಆಯ್ತು. ಒಳಗೆ ಓಡೋದ, ಅದೇ ಪರ್ಸಿಂದ ಒಂದಷ್ಟು ದುಡ್ಡು ತೆಗೆದ ಕೊಟ್ಟ, ಆಮೇಲೆ ಒಳಗೆ ಹೋಗಿ ಮಗುನ ಆಚೆ ಕರ್ಕೊಂಡು ಬಂದ. ನಾನು ಅಲ್ಲ ಕಣೋ ಏನಾಯ್ತು, ನನ್ನ ಮಗುಗೆ ಏನಾದ್ರು ಆಗೋಗ್ಬಿಟ್ಟಿದೆ ಅಂತ ಗಾಬರಿ ಆಗ್ಬಿಟ್ಟೆ, ಏನಾಯ್ತು ನಿಜವಾಗ್ಲು ಅಂತಂದ್ರೆ ಅವ್ನು ಹೇಳ್ದ, ಇಲ್ಲ 3 ಗಂಟೆಗೆ ನಾನು ನನ್ನ ಮಗುನ್ ಕರ್ಕೊಂಡ್ ಬರ್ಬೇಕಾಗಿತ್ತು, ಮನೆಯಿಂದ ಹೊರಟಾಗ 10 ನಿಮಿಷ ನಾನು ಕೆಲಸ ಮಾಡ್ತಾ ಟೈಮೇ ನೋಡಿಲ್ಲ, ಟೈಮ್ ಆಗೋಯ್ತು ಅಂದ್ಬಿಟ್ಟು 10 ನಿಮಿಷ ಆಗೋಯ್ತಲ್ಲ ಅಂತ ಓಡ್ಕೊಂಡ್ ಬಂದೆ, 20 ನಿಮಿಷ ಆಗುತ್ತೆ. ಅದಕ್ಕೆ ಏನಾಯ್ತು, ಒಂದ್ 10 ನಿಮಿಷ ತಾನೇ ಮಗುನ್ ಕರ್ಕೊಂಡು ಹೋಗ್ಬೋದು, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಇಲ್ಲ ನಾನು 3 ಗಂಟೆ ಕರೆಕ್ಟ್ ಆಗಿ ಮಗುನ್ ಕರ್ಕೊಂಡ್ ಬರ್ಲಿಲ್ಲ ಶಾಲೆಯಿಂದ ಅಂತಂದ್ರೆ ಪ್ರತಿ 1 ನಿಮಿಷಕ್ಕೆ $1 ಫೈನ್ ಅಂತ ಕಟ್ಟಬೇಕು ನಾವು. ಎಷ್ಟು? ಆ $1 ಟೀಚರಿಗೆ ಕೊಡ್ತಾರೆ. ಆ $1 ಯಾಕಂದ್ರೆ ಅವ್ರದ್ದು ಟೈಮ್ 3 ಗಂಟೆ ಅಂದ್ರೆ ಅವ್ರ ಸ್ಕೂಲಿಂದ ಹೊರಡ್ತಾರೆ. ಆದ್ರೆ ಮಗು ವೆಯ್ಟ್ ಮಾಡ್ಬೇಕು ಅಂದ್ರೆ ಪ್ರತಿ ನಿಮಿಷಕ್ಕೆ $1 ಅಂದ್ರೆ ಇವತ್ತಿನ ರೇಟ್ ಪ್ರಕಾರ 84 ರೂಪಾಯಿ 1 ನಿಮಿಷಕ್ಕೆ. ಸೊ ನನ್ನ ಫ್ರೆಂಡ್ 20 ನಿಮಿಷ ಲೇಟ್ ಆಗಿದೆ. ಎಷ್ಟು ದುಡ್ಡು ಕಟ್ಟಿದ? ಸುಮಾರು 1600 ರೂಪಾಯಿಂದ 1800 ರೂಪಾಯಿ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಒಂದಿನ ಲೇಟ್ ಆಗಿದ್ದಕ್ಕೆ. ಎಷ್ಟು ದಿನ? ಆದ್ರೆ ನಮ್ಮಲ್ಲಿ ಶಿಕ್ಷಕರಿದ್ದಾರಲ್ಲ, ಅವ್ರು ಎಷ್ಟು ಜನ ಎಲ್ಲರೂ ಹೆಚ್ಚು ಕಡಿಮೆ ಅವ್ರ ಮನೆನ ಮರೆತು, ಅವ್ರ ಮಕ್ಕಳನ್ನ ಮರೆತು, ನಿಮಗೋಸ್ಕರ ಸ್ಪೆಷಲ್ ಕ್ಲಾಸಸ್ ಅನ್ನ ಮಾಡ್ಕೊಂಡು, ನಿಮಗೋಸ್ಕರ ಸ್ಪೆಷಲ್ ಪಾಠಗಳನ್ನ ಮಾಡ್ಕೊಂಡು ಮಾಡ್ತಾರ ಇಲ್ವಾ? ಇವ್ರಿಗೆಲ್ಲ ನಾವು ಎಷ್ಟು $1 ಕೊಡ್ಬೇಕು? ಕೊಡಿ ಒಂದು ಜೋರು ಚಪ್ಪಾಳೆ. ಹಾಗಾಗಿ ಮೇರಾ ಭಾರತ್ ಮಹಾನ್ ಅಂತ ಹೇಳಿ ಏನೋ ಅಭಿಮಾನಕ್ಕೆ ಹೇಳೋದಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಮ್ಮ ದೇಶದಷ್ಟು ಒಳ್ಳೆ ದೇಶ ಇನ್ನೆಲ್ಲೂ ಇಲ್ಲ, ನಮ್ಮ ದೇಶದಷ್ಟು ಒಳ್ಳೆ ಜನ ಇನ್ನೆಲ್ಲೂ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ನಮ್ಮೂರೇ ನಮ್ಗೆ ಕರುಣಾನಂದ. ನಾನು ಎಲ್ಲಿ ಹೋಗಿ ಬಂದ್ರು ನಮ್ಮ ಮನೆಗೆ ಬಂದು ಅನ್ನ ಸಾರು ತಿನ್ನೋದಿದೆಯಲ್ಲ, ಅದ್ರ ಮುಂದೆ ಬೇರೆ ಸುಖ ಯಾವುದೂ ಇಲ್ಲ. ಯಾಕಂದ್ರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಕರಿಯಸಿ ಅಂತ ಹೇಳಿ ಯಾರು ಹೇಳಿದ್ರು? ಶ್ರೀರಾಮ ಹೇಳಿ. ಯಾರು ಹೇಳಿದ್ರು? ಯಾವ ಟೈಮಲ್ಲಿ ಹೇಳ್ತಾರೆ ಮಾತನ್ನ? ಯಾವ ಟೈಮಲ್ಲಿ ಹೇಳ್ತಾರೆ? ಜೈ ಶ್ರೀರಾಮ್ ಅಂತ ಎಲ್ಲರೂ ಹೇಳ್ತಿದ್ದೀರಿ, ಯಾವ ಟೈಮಲ್ಲಿ ಹೇಳ್ತಾರೆ? ಯಾವಾಗ ವನವಾಸಕ್ಕೆ ಹೋದಾಗ ಯಾವಾಗ ಹೇಳ್ತಾರೆ? ಲಂಕೆಗೆ ಹೋಗಿ ರಾವಣನ ಮೇಲೆ ಗೆದ್ದ ಮೇಲೆ ಶ್ರೀ ಲಕ್ಷ್ಮಣ ಹೇಳ್ತಾರೆ ಏನಂತ, ಅಣ್ಣ ಇದು ತುಂಬಾ ಚೆನ್ನಾಗಿದೆ, ನಾವು ಅಯೋಧ್ಯೆಯಿಂದ ಹೇಗಿದ್ರು ಆಚೆ ಬಂದ್ಬಿಟ್ಟಿದ್ದೀವಿ, ಇಲ್ಲೇ ಉಳಿದು ಬಿಡೋಣ, ಇಲ್ಲೇ ರಾಜ್ಯಭಾರ ಮಾಡೋಣ, ಜನಕ್ಕೆ ಏನ್ ಬೇಕೆಲ್ಲ ಇಲ್ಲೇ ಮಾಡೋಣ. ಆಗ ರಾಮ ಹೇಳ್ತಾರೆ, ಇಲ್ಲಪ್ಪ, ನಾವು ಇಲ್ಲಿ ಬಂದಿದ್ದು ಒಂದು ಕಾರ್ಯಕ್ಕೋಸ್ಕರ, ಆದ್ರೆ ತಾಯಿ ಮತ್ತು ತಾಯಿ ನಾಡನ್ನ ನಾವು ಯಾವತ್ತೂ ಮರಿಬಾರ್ದು. ಆ ಸಂದರ್ಭದಲ್ಲೇ ಹೇಳೋದು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಸ್ವರ್ಗಕ್ಕಿಂತ ದೊಡ್ಡದು ನಾವು ಜನ್ಮ ಪಡೆದಂತ ಜಾಗ. ಸೊ ಹಾಗಾಗಿ ಅದನ್ನ ಯಾವತ್ತೂ ಮರಿಬಾರ್ದು. ಅದನ್ನ ಮರೆತ್ರೆ ನಮಗೆ ಒಳ್ಳೇದಾಗಲ್ಲ. ಇದನ್ನ ರಾಮ ಹೇಳಿದ್ದು. ರಾಮನ್ನ ನಾವೆಲ್ಲರೂ ಪಾಲಿಸ್ಬೇಕು, ಬರೀ ಓದ್ಕೊಂಡ್ರೆ ಆಗಲ್ಲ. ರಾಮನ್ನ ಆ ಪಾಲನೆ ಇದೆಯಲ್ಲ, ಅದ್ರಲ್ಲಿ 1% ಬಂದ್ರು ನಮ್ ಬದುಕು ಬಂಗಾರ ಆಗುತ್ತೆ. ನಮ್ ಬದುಕು ಹೌದಾ ಇಲ್ವಾ? ಸೊ ಹಾಗಾಗಿ ಒಂದ್ ಕತೆ ಹೇಳ್ತೀನಿ ಅಂತ ನಿಮ್ಗೆಲ್ಲ ಹೇಳಿದೆ, ಎಲ್ಲ ಬೇಡವಾ? ನಾನು ನಿಮ್ ತರನೇ ಕೋಎಡ್ ಸ್ಕೂಲಲ್ಲಿ ಓದಿದ್ದು. ಅದರ ಹೆಸರು ಶ್ರೀ ವಾಣಿ ಎಜುಕೇಶನ್ ಸೆಂಟರ್ ಅಂತ. ನೀವೆಲ್ಲ 9ನೇ ಕ್ಲಾಸ್ ಇರುತ್ತೀರಲ್ಲ, ನಾನು 7ನೇ ಕ್ಲಾಸಲ್ಲಿ ನನ್ನ ಬದುಕಲ್ಲಿ ಆಗಿದಂತ ಒಂದು ದೊಡ್ಡ ಬದಲಾವಣೆ ವಿಚಾರ ಹೇಳಿ. 7ನೇ ಕ್ಲಾಸಲ್ಲಿ ನಾನು ತುಂಬಾ ಇಂಟ್ರೋವರ್ಟ್, ಅಂದ್ರೆ ತುಂಬಾ ಜಾಸ್ತಿ ಯಾರ ಜೊತೆನೂ ಬೆರೀತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಆಗ ನನ್ನ ಕ್ಲಾಸ್ ಟೀಚರ್ ಆಗಿದ್ರು ಸುಧಾ ಮೇಡಮ್ ಅಂತ. ನಾನು ದಿನ ಬೆಳಗ್ಗೆ ಇದ್ರೆ ಅವ್ರನ್ನ ಜ್ಞಾಪಿಸ್ಕೊತೀನಿ, ಯಾಕಂದ್ರೆ ಅಂತ ಚೇಂಜ್ ನನ್ನ ತಂದಿದ್ದವರು. ಏನಪ್ಪ ಈ ಹುಡುಗ ಏನು ಮಾಡಲ್ಲ, ಏನು ಮಾತಾಡಲ್ಲ, ಒಳ್ಳೆ ಓದಂತೂ ಓದ್ತಾನೆ, 70-80 ಮಾರ್ಕ್ಸ್ ಅಂತೂ ಬರ್ತಾ ಇತ್ತು. ಅಂದ್ರೆ ಯಾರ ಜೊತೆನೂ ಮಾತಾಡಲ್ಲ, ಅವ್ನ ಟೀಚರ್ ಹತ್ರನೂ ಪ್ರಶ್ನೆ ಕೇಳಲ್ಲ, ಅವ್ನಾಯ್ತು ಅವ್ನ ಕೆಲಸ ಆಯ್ತು ಅಂತ. ಇವನಲ್ಲಿ ಏನೋ ಇದೆ, ಇವನಲ್ಲಿ ಈ ವಿಷಯ ಆಚೆ ತರಬೇಕು ಅಂತೇಳಿ ಏನ್ ಮಾಡಿದ್ರು ಅಂದ್ರೆ 8ನೇ ಕ್ಲಾಸಿಗೆ ಬಂದಾಗ ನನ್ನ ಆ ಕಡೆ 2 ಹೆಣ್ಮಕ್ಳು, ಈ ಕಡೆ 2 ಹೆಣ್ಮಕ್ಳು ಮಧ್ಯ ನನ್ನನ್ನು ಕೂಡಿಸಿದ್ರು. ಈಗ ನೀವೇನ್ ಕೂತಿದ್ರು ಸಪ್ರೇಟ್ ಕೂಡಿಸ್ತಿದ್ರು ನಮ್ಮ ಸ್ಕೂಲಲ್ಲೂ ಕೂಡ. ಆದ್ರೆ ನಾನು ಒಬ್ಬನ್ ಮಾತ್ರನೇ ಹಂಗ್ ಮಾಡ್ಬಿಟ್ಟು, ಏನಾದ್ರೂ ಮಾಡಿ ಹುಡುಗನ ಕೈಲಿ ಮಾತಾಡಿಸ್ಬೇಕು. ಒಂದ್ ದಿವಸ ಸುಮ್ಮನೆ ಇದೆ, 1 ವಾರ ಸುಮ್ಮನೆ ಇದ್ದೆ, 1 ತಿಂಗಳು ಸುಮ್ಮನೆ ಇದ್ದೆ. ಆಮೇಲೆ ಏನ್ ಮಾಡ್ಬೇಕು? ಜರುಗು ಅಂತ ಹೇಳಕ್ಕಾದ್ರೂ ಮಾತಾಡ್ಬೇಕಲ್ಲ ನಾನು ಅವ್ರ ಜೊತೆಗೆ. ನನ್ ತಾಕಿಸ್ಕೋಬೇಡ ಅಂತ ಹೇಳಕ್ಕಾದ್ರೂ ಆ ಮುಜುಗರ ಇದ್ದೇ ಇರುತ್ತಲ್ವಾ, ಎಲ್ರಿಗೂ ಇದ್ದೇ ಇರುತ್ತೆ, ನನಗೂ ಇತ್ತು. ಮಾತಾಡಕ್ ಅವಾಗ ಶುರು ಮಾಡಿದ್ದು, ಜರುಗು ಅಂತ ಹೇಳೋದು ನಾನ್ ಸ್ಟಾಪ್ ಮಾತಾಡಕ್ ಶುರು ಮಾಡ್ತಿದ್ದೆ. ಅವರೆಲ್ಲ ಫ್ರೆಂಡ್ ಆಗ್ಬಿಟ್ರು ನನ್ನ ಜೊತೆ, ಚೆನ್ನಾಗಿ ಮಾತಾಡ್ತಾ ಇದ್ದೆ. ಮಾತ್ ನಿಲ್ಸೋ ಮಾರಾಯ ಅಂತ ಹೇಳೋವರೆಗೂ ಮಾತಾಡ್ತಿದ್ದೆ. ಕ್ಲಾಸಲ್ಲಿ ಪಾಠ ಮಾಡ್ತಿದ್ರು ಮಾತಾಡ್ತಿದ್ದೆ. ನಾನು ಯಾವ ಲೆವೆಲ್ ಹೊರಟೋಯ್ತು ಅಂತಂದ್ರೆ, ಟೀಚರ್ ಆ ಕಡೆ ತಿರುಗಿದ ತಕ್ಷಣ ಈ ಬೆಂಚಿಂದ ಆ ಬೆಂಚಿಗೆ ಎಗಿರ್ತಾ ಇದ್ದೆ. ಅಷ್ಟು ತುಂಟಾಗ್ಬಿಟ್ಟೆ. ಟೀಚರ್ಸ್ಗೆಲ್ಲ ಸುಮ್ಮನೆ ಒಳ್ಳೆ ಸೈಲೆಂಟ್ ಆಗಿದ್ದ, ನೀವು ಯಾಕೆ ಮೇಡಮ್ ಹಿಂಗ್ ಮಾಡ್ಬಿಟ್ರಿ ಹುಡುಗನ ಅಂತ ಹೇಳಿ ಸುಧಾ ಮಿಸ್ ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು. ನಮ್ಗೆ ಮಂಜುನಾಥ್ ಅಂತ ಹೇಳಿ ಒಬ್ರು ಫಿಸಿಕ್ಸ್ ಟೀಚರ್ ಇದ್ರು. ಅವ್ರು ಮಾಡ್ತಾ ಇದ್ದ ಕೆಲಸ ಏನ್ ಗೊತ್ತಾ, ಬೇರೆಯವ್ರ ತರ ಕಾಟ ತಡ್ಕೋತಾ ಇರಲಿಲ್ಲ ನಮ್ಮನ್ನ. ಅವ್ರು ಬಂದಿದ ತಕ್ಷಣ ಕ್ಲಾಸಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ, ಬರಪ್ಪ ಆಚೆ ಅಂತ ಕರ್ಕೊಂಡ್ಬಂದು 2 ಕಡ್ಡಿಲ್ ಬಿಡೋರು. ಸರಿಯಾಗಿ ಇಟ್ಟಿದ್ರು ಒಂದು ದೊಣ್ಣೆನ, 2 ಬಿಟ್ಟು, ವೇಸ್ಟ್ ಫೆಲೋ, ನೀನು ಎಷ್ಟು ಡಿಸ್ಟರ್ಬ್ ಮಾಡ್ತೇನೆ ನಮ್ಮನ್ನೆಲ್ಲ, ಓದೋ ಮಕ್ಕಳನ್ನು ಓದಕ್ ಬಿಡಲ್ಲ ನೀನು ಅಂತ ಹೇಳಿ ಬೈದು
ಯಾರಾದ್ರೂ ಬೈದ್ರೆ ನಮ್ಗೆ ಖುಷಿ ಆಗುತ್ತಾ? ಏನನ್ಸುತ್ತೆ? ಬರೀ ಬೇಜಾರಾಗುತ್ತಾ? ವೆರಿ ಗುಡ್. ಕೋಪ ಬರುತ್ತೆ. ಆಮೇಲೆ ನಮ್ಮ ಮಿಸ್ ಎಷ್ಟು ಒಳ್ಳೆಯವರು ಅಂತ ಅನ್ಕೋತೀವ? ಏನ್ ಅನ್ಕೋತೀವಿ? ನನ್ನೇ ಹುಡ್ಕೊಂಡು ಬಂದು ಹೊಡಿತಾರೆ. ನೋಡೋದೇ ಇವ್ರಿಗಾಗಲ್ಲ. ಎಲ್ಲರೂ ಅನ್ಕೋತೀವೋ ಇಲ್ವೋ? ಆದ್ರೆ ನಾನು ಹಂಗ ಅನ್ಕೋತಿಲ್ಲ. ಮಾಡ್ತೀನಿ ಮಿಸ್ ಕೇಳ್ತಿಲ್ಲ, ಮನ್ಸಲ್ಲಿ ಓಡ್ತಾ ಇತ್ತ ವಾಯ್ಸ್. ಏನಂತ? ಮಾಡ್ತೀನಿ. ಏನಂತ? ಮಾಡ್ತೀನಿ, ಮಾಡಿ ತೋರಿಸ್ತೀನಿ ನಾನೇನು ಅಂತ. ನೀಲ್ ಡೌನ್ ಮಾಡಿದಾಗಲ್ಲ, ಕೈ ಇಟ್ಕೊಂಡಿದ್ದಾಗಲ್ಲ ಮನ್ಸಲ್ಲಿ ಓಡ್ತಾ ಇತ್ತು, ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಒಂದಿನ. 1998 ಅಲ್ಲಿ ನಾನು SSLC ಪಾಸ್ ಮಾಡ್ಕೊಂಡೆ. 2012ರಲ್ಲಿ ನನ್ಗೊಂದು ಕರೆ ಬರುತ್ತೆ ನನ್ನ ಶಾಲೆಯಿಂದ. ಏನಂತ? ನೀನು ಅಬ್ದುಲ್ ಕಲಾಂ ಸರ್ ಜೊತೆ ಕೆಲಸ ಮಾಡ್ತಿದ್ದೆ ಅಂತೆ, ಪೇಪರ್ ಅಲ್ಲಿ ನೀನ್ ವಿಷಯ ಓದಿ ತುಂಬಾ ಖುಷಿ ಆಯ್ತು, ಅದ್ರ ಜೊತೆ ನೀನು ವಾಣಿ ಸ್ಕೂಲಲ್ಲಿ ಓದಿದ್ ನಾನು ಅಂತ. ನಾನು ಎಲ್ಲಿ ಮಾತಾಡಿದ್ರು ನನ್ನ ಶಾಲೆ ಹೆಸರು. ಯಾಕೆ ಅಂದ್ರೆ ನಾವ್ ಎಲ್ಲೇ ಹೋದ್ರು ನಮ್ ನಡೆ ನುಡಿ ನೋಡಿದ ತಕ್ಷಣ ಕೇಳ್ತಾರೆ, ಸರ್ ನೀವ್ ಯಾವ ಸ್ಕೂಲಲ್ಲಿ ಓದಿದ್ರಿ ಏನಂತ ಕೇಳ್ತಾರೆ. ನೀವ್ ಯಾವ ಕಾಲೇಜಲ್ಲಿ ಓದಿದ್ರಿ, ಎಲ್ಲಿ MBA ಮಾಡಿದ್ರಿ, ಯಾರೂ ಕೇಳಲ್ಲ. ಫಸ್ಟ್ ಕೇಳೋ ಪ್ರಶ್ನೆನೇ ನಮ್ ನಡೆ ನುಡಿ ನೋಡಿದ ತಕ್ಷಣ ನೀವ್ ಯಾವ ಶಾಲೆಯಲ್ಲಿ ಓದಿದ್ರಿ ಅಂತ. ಅಲ್ಲೆಲ್ಲ ಹೇಳ್ತಾ ಇದ್ದೀನಿ ನಾನು ವಾಣಿ ಸ್ಕೂಲಲ್ಲಿ ಓದಿದ್ದು, ರಾಜಾಜಿನಗರ, ಬೆಂಗಳೂರಿನಲ್ಲಿ ಅಂತ. ಸೊ ಹಂಗಾಗಿ ಪೇಪರ್ನಲ್ಲೂ ಅದನ್ನ ಹಾಕಿದ್ರು. ನೋಡಿ ನನ್ನ ಶಾಲೆಗೆ ನೀನ್ ಬರ್ಬೇಕಪ್ಪ ಒಂದಿನ, ನಮ್ಮ ಮಕ್ಕಳಿಗೆಲ್ಲ ನನ್ನ ಪರಿಚಯ ಮಾಡ್ಕೊಡ್ಬೇಕು. ಸರ್ ನೀವ್ ಹೇಳೋದ್ ದೊಡ್ಡದ, ನಾವು ಬರೋದ್ ದೊಡ್ಡದ, ನೀವು ಡೇಟ್ ಏನು ಇಟ್ಕೋಬೇಡಿ, ನೀವ್ ಯಾವತ್ತು ಹೇಳಿದ್ರು ನಾನು ಬರ್ತೀನಿ. ಒಂದಿನ ಕರೆದ್ರು, ನನ್ನ ಸ್ಟೇಜ್ ಮೇಲೆ ಕೂಡ್ಸಿದ್ರು, ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ರು. ಸತ್ಯನೂ ಕೆಲವು ಟೀಚರ್ ಹೇಳಿದ್ರು, ನೀವು ಹಿಂಗ್ ತುಂಟತನ ಮಾಡ್ತಿದ್ದ, ನಮ್ಗೆ ಬೇಜಾರು ಮಾಡ್ತಿದ್ದ ಎಲ್ಲ ಹೇಳಿದ್ರು. ಆಮೇಲೆ ಲಾಸ್ಟ್ ಅಲ್ಲಿ ನನಗೆ ಸನ್ಮಾನ ಯಾರು ಮಾಡಿದ್ರು ಹೇಳಿ? ಯಾರು? ಎಸ್, ಯಾರು ಮಾಡಿದ್ದು? ಫಿಸಿಕ್ಸ್ ಸರ್ ಮಂಜುನಾಥ್ ಸರ್ ನನಗೆ ಮಾಡಿದ್ರು. ಅವ್ರು ಬಂದು ಶಾಲ್ ಹಾಕಿ, ಹಾರ ಹಾಕಿ, ಒಂದು ಮೊಮೆಂಟೋ ಎಲ್ಲ ಕೊಟ್ಬಿಟ್ಟು ಕೈಗಳ ಮೇಲೆ ಕೈ ಹಾಕಿ, ದಿಸ್ ಇಸ್ ದ ರಿಫೈನ್ಡ್ ಪ್ರಾಡಕ್ಟ್ ಆಫ್ ವಾಣಿ ಸ್ಕೂಲ್ ಅಂತ. ಏನಂತ? ದಿಸ್ ಇಸ್ ದ ರಿಫೈನ್ಡ್ ಪ್ರಾಡಕ್ಟ್ ಆಫ್, ಅಂದ್ರೆ ವಾಣಿ ಸ್ಕೂಲ್ ಮಕ್ಕಳಂದ್ರೆ ಹಿಂಗ್ ಇರ್ಬೇಕು ನೋಡು ಅಂತ ಹೇಳ್ಬಿಟ್ಟು ನನ್ನ ಹೆಗಲ ಮೇಲೆ ಕೈ ಹಾಕಿದ್ರು. ನಾನು ತಕ್ಷಣ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಒಂದ್ ಮಾತು ಹೇಳಿದೆ, ಸರ್ ಇದಕ್ಕಿಂತ ದೊಡ್ಡ ಅವಾರ್ಡು ನನ್ನ ಬದುಕಿನಲ್ಲಿ ಸಿಗಕ್ ಸಾಧ್ಯನೇ ಇಲ್ಲ ಅಂತ. ಯಾಕಂದ್ರೆ ನಾನು ಇವತ್ತೇನಾದ್ರೂ ಇಲ್ಲಿಗೆ ಬಂದು ನಿಮ್ಮ ಹತ್ರ ಅವಾರ್ಡ್ ತಗೋತಿದ್ದೀನಿ, ಅದಕ್ಕೆ ನೀವೇ ಕಾರಣ ಸರ್. ಯಾಕಂದ್ರೆ ನಾನು ಯಾವಾಗ್ಲೂ ನೀವು ವೇಸ್ಟ್ ಫೆಲೋ ಅಂತ ಹೇಳ್ತಿದ್ರಿ. ಸೊ ಇವತ್ತು ನಿಮ್ ಬಾಯಲ್ಲ ನಾ ಮಾತು ಕೇಳೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಯಾಕಂದ್ರೆ ನಾವು ಯೂಶಲಿ ಒಂದು ತಪ್ಪು ಮಾಡ್ತೀವಿ. ಏನಂತ ಹೇಳಿ, ಯಾರಾದ್ರೂ ನಮಗೆ ಬೈದ್ರೆ, ಯಾರಾದ್ರೂ ನಮ್ಮನ್ನ ಹರ್ಟ್ ಮಾಡಿದ್ರೆ, ನಾವ್ ಯಾವಾಗ್ಲೂ ಮನ್ಸಿಗೆ ತಗೊಳ್ಳೋದೇನೋ ನಮ್ಮನ್ನ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತ. ಹೌದಾ ಇಲ್ವಾ? ಅದ್ರ ಸತ್ಯ ಏನ್ ಗೊತ್ತಾ? ಯಾರು ನಮ್ಮನ್ನ ಹರ್ಟ್ ಮಾಡ್ತಾರೋ, ಯಾರು ನಮ್ಮನ್ನ ಬೈತಾರೋ, ಅಕಸ್ಮಾತ್ ಯಾರೋ ಒಬ್ರು ಹೊಡಿತಾರೆ ನಮ್ಮನ್ನ ಅಂತಂದ್ರೆ ಅವ್ರು ನಮ್ಮ ಬದುಕಲ್ಲಿ ಏನೋ ಪಾಠ ಕಲಿಸ್ತಿದ್ದಾರೆ, ನಮ್ ಒಳ್ಳೇದನ್ನ ಏನೋ ಹೇಳ್ತಾ ಇದ್ದಾರೆ. ಅದನ್ನ ನಾವು ಮನ್ಸಲ್ಲಿ ಇಟ್ಕೋಬೇಕು. ಏನಂತ? ಅವ್ರು ಹೇಳ್ತಾ ಇದ್ದಾರೆ, ನಮ್ಮನ್ನ ಕರೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಅವ್ರಿಗೋಸ್ಕರ ಮಾಡ್ತಿದಾರ? ಯಾರಿಗೋಸ್ಕರ? ಇನ್ಮೇಲೆ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ಯಾರೇ ನಮ್ಗೆ ಕೆಟ್ಟದನ್ನ ಬಯಸಿದ್ರು ಅಷ್ಟೇ, ಒಂದ್ ಶಿಕ್ಷೆ ಕೊಟ್ಟರು ಅಷ್ಟೇ, ಅದ್ರಲ್ಲಿ ಏನೋ ಒಳ್ಳೆ ವಿಷಯ ಇರುತ್ತೆ. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಒಂದು ಮಾತಿದೆ ಕನ್ನಡದಲ್ಲಿ. ಹೌದಾ ಇಲ್ವಾ? ಏನಾದ್ರೂ ಅವ್ನ ಪ್ಲಾನ್ ಬೆಟರ್ ಆಗಿರುತ್ತೆ ಯಾವಾಗ್ಲೂ. ಯಾರ ಪ್ಲಾನು? ಆ ರಾಮ ಇದ್ದಾನಲ್ಲ, ಆ ರಾಮನ್ ಪ್ಲಾನ್ ಯಾವಾಗ್ಲೂ ಬೆಟರ್ ಆಗಿರುತ್ತೆ. ನಾವು ಅನ್ಕೊಳ್ಳೋದಕ್ಕಿಂತ ಚೆನ್ನಾಗಿರುತ್ತೆ. ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೇದನ್ನೇ ಮಾತಾಡಿ, ಒಳ್ಳೆ ಕೆಲಸನೇ ಮಾಡಿ. ಆಯ್ತಾ? ಲೈಫ್ ಬಹಳ ಸಿಂಪಲ್. ನಾವು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊತೀವಿ. ಲೈಫ್ ತುಂಬಾ ಸಿಂಪಲ್. ನಾವು ಯಾವಾಗ್ಲೂ ಕೇಳ್ತಾರೆ, ಸರ್ ನೀವು HP ಕಂಪ್ನಿನೂ ಕೆಲಸ ಮಾಡ್ತೀರಾ, ಯುವಾನಲ್ಲೂ ಕೆಲಸ ಮಾಡ್ತೀರಾ, ಟೈಮ್ ಎಲ್ಲಿದೆ ಅಂತ. ಟೈಮ್ ಎಲ್ಲರಿಗೂ ಇದೆ, 24 ಗಂಟೆ. ನನಗೂ ಇಷ್ಟೇ ಇರೋದು. ಆದ್ರೆ ನಾನು ಟೈಮ್ ಮ್ಯಾನೇಜ್ ಮಾಡ್ತೀನಿ. ಈಗ 3 ಗಂಟೆ 3:30 ಆದ್ರೆ ನಾವು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೂತ್ಕೋತೀವಿ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂತ್ಕೋತೀವಿ, ನಾನು ಓಪನ್ ಮಾಡ್ಕೊಂಡು. ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡ್ತೀವಿ, ಮಲಗ್ತೀವಿ. ತಿರ್ಗಾ ಬೆಳಗ್ಗೆ ಎದ್ದು ಯುವ ಕೆಲಸ ಶುರು ಮಾಡ್ತೀವಿ. ಹೌದಾ ಇಲ್ವಾ? ಮನಸ್ಸಿದ್ರೆ ಮನಸ್ಸಿಲ್ಲ ಅಂದ್ರೆ ಯಾವಾಗ್ಲೂ ನಾವೇನ್ ಮಾಡ್ತೀವಿ? ಕಷ್ಟಪಟ್ಟು ಓದ್ದೆ, ಕಷ್ಟಪಟ್ಟು ಕೆಲಸ ಮಾಡಿದೆ, ಅವಾಗ ಒಳ್ಳೇದಾಗಲ್ಲ. ಅದೇ ಇಷ್ಟಪಟ್ಟು ಕೆಲಸ ಮಾಡಕ್ ಶುರು ಮಾಡಿ, ಏನಾಗುತ್ತೆ? ಒಳ್ಳೇದಾಗುತ್ತೆ. ಇಷ್ಟಪಟ್ಟು ಓದಿ ಏನಾಗುತ್ತೆ? ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ನಿಮ್ ಶಾಲೆಯಲ್ಲಿ ಯಾರಿಗೂ ಟೀಚರ್ ಹೇಳಿಲ್ಲ, ಒಬ್ರಿಗೆ ಮಾತ್ರನೇ 100 out of 100 ಅಂತ ಕೊಡೋದು ಅಂತ ಹೇಳಿದಾರ ಟೀಚರ್ಸ್? ಹೇಳಿದಾರ? ಎಲ್ರಿಗೂ ಕೊಡ್ತಾರೆ, ಓದಿದ್ರೆ ಮಾತ್ರ. ಹೌದಾ ಇಲ್ವಾ? ಸೊ ಹಂಗಾಗಿ ಯಾರಿಗಾದ್ರೂ 100 out of 100 ತಗೊಳ್ಳೋರ್ಗೆ ಕಿವಿಲ್ ಬಂದು ಪಾಠ ಮಾಡ್ತಾರ? ನಿಮ್ ತರನೇ ತಾನೇ ಪಾಠ ಮಾಡೋದು. ಯಾಕೆ ಅವ್ರಿಗೆ ಮಾತ್ರ ಬರ್ತಾ ಇದೆ ಅಂದ್ರೆ, ಅವರು ಗಮನ ಇಟ್ಟು ಪಾಠ ಕೇಳ್ತಾರೆ, ಗಮನ ಇಟ್ಟು ಪಾಠ ಓದ್ತಾರೆ. ಹಂಗಾಗಿ ಅವ್ರು 100% ಅನ್ನ ಕೊಡ್ತಾರೆ. 100% ಕೊಡೋದು ಯಾವಾಗ? ನಾವ್ ಇಷ್ಟಪಟ್ಟಾಗ ಮಾತ್ರ. ಹೌದಾ ಇಲ್ವಾ? ಅದೇ ನೀವು ಪಿಕ್ಚರ್ ಹೋದ್ ವರ್ಷ ನೋಡಿದ್ರಲ್ಲ, ಕೇಳಿ ಕತೆನ, ಹೀರೋ ಪಟ್ ಅಂತ ಹೇಳ್ತೀವಿ. ಹೌದಾ ಇಲ್ವಾ? ಅದೇ ಹೋದ್ ವರ್ಷ ಟೆಕ್ಸ್ಟ್ ಬುಕ್ ಫಸ್ಟ್ ಪಾಠ ಏನು ಅಂತ ಜ್ಞಾಪಿಸ್ಕೊಳ್ಳಿ ಸರ್, ಅದು ತಲೆ ಕೆಟ್ಟು. ಯಾಕೆ ಅಂದ್ರೆ ಅದು ಕಷ್ಟಪಟ್ಟು ಮಾಡಿರ್ತೀವಿ, ಪಿಕ್ಚರ್ನ ಇಷ್ಟಪಟ್ಟು ನೋಡಿರ್ತೀವಿ. ಹೌದಾ? ಮಧ್ಯದಲ್ಲಿ ಯಾರೋ ಬಂದ್ ಮತ್ತೆ ಸುಮ್ಮನೆ ನಮ್ಮ ನೋಡ್ತಾ ಇದ್ದೀನಿ ನಾನು,
ಹೌದಾ ಇಲ್ವಾ? ಅದೇ ಓದ್ಬೇಕಾದ್ರೆ ಯಾವಾಗಾದ್ರೂ ಹೇಳಿದ್ದೀರಾ? ಹೇಳಲ್ಲ. ಯಾಕಂದ್ರೆ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ. ಪ್ಲೀಸ್ ನನ್ನ ರಿಕ್ವೆಸ್ಟು, ಲೈಫಲ್ಲಿ ಏನು ಕಷ್ಟಪಟ್ಟು ಮಾಡಬೇಡಿ. ಟಿವಿ ನೋಡಿದ್ರು ಇಷ್ಟಪಟ್ಟು ಟಿವಿ ನೋಡಿ, ಊಟ ಮಾಡಿದ್ರು ಇಷ್ಟಪಟ್ಟು ಊಟ ಮಾಡಿ, ಒಂದು ಬಟ್ಟೆ ಧರಿಸಿದ್ರು ಇಷ್ಟಪಟ್ಟು ಹಾಕೊಳ್ಳಿ, ಒಂದು ಓದಕ್ಕೆ ಶುರು ಮಾಡಿದ್ರು ಇಷ್ಟಪಟ್ಟು ಓದಿ. ಬುಕ್ ಅಮ್ಮ ಬಂದ್ರು ಅಂತ ಬುಕ್ ಎತ್ಕೋಬೇಡಿ, ಟೀಚರ್ ಬಂದ್ರು ಅಂತ ಬುಕ್ ಎತ್ಕೋಬೇಡಿ, ನಿಮಗೋಸ್ಕರ ಓದಿ. ಆಯ್ತಾ? ಸೊ ಈ ಒಳ್ಳೆ ಮಾತನ್ನು ಹೇಳ್ತಾ, ಇವತ್ತು ಏನು ನಿಮಗೆ ಸ್ಮಾರ್ಟ್ ಬೋರ್ಡ್ ಬಂದಿದೆ, ಇದೊಂದು ದೊಡ್ಡ ಪ್ರಪಂಚನ ಓಪನ್ ಮಾಡುತ್ತೆ. ಇದೊಂದು ದೊಡ್ಡ ಪ್ರಪಂಚನ ಓಪನ್ ಮಾಡುತ್ತೆ. ಈ ಸ್ಮಾರ್ಟ್ ಬೋರ್ಡ್ ನಲ್ಲಿ ನಿಮ್ಗೆ ಬರೀ ಇದು ಟಿವಿ ಅಲ್ಲ, ಇಂಟರಾಕ್ಟಿವ್ ಬೋರ್ಡ್ ಅಂತ ಕರೀತಾರೆ. ಏನಂತ? ಅಂಡ್ ಇದರ ಜೊತೆ ಇದರಲ್ಲಿ AI ಅಂದ್ರೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನ ನೆಕ್ಸ್ಟ್ 5 ವರ್ಷಕ್ಕೆ ಏನ್ ಬೇಕೋ ಅದಷ್ಟು ಈ ಬೋರ್ಡ್ ನಲ್ಲಿ ನಾವು ಲೋಡ್ ಮಾಡಿದ್ವಿ. 5 ವರ್ಷಕ್ಕೆ ಪಾಠ ಅಂದ್ರೆ ನಿಮ್ಮ ಸಿಲೆಬಸ್ ಇರ್ಬೋದು, ಸ್ಟೇಟ್ ಸಿಲೆಬಸ್ ಏನಿದೆ ಪೂರ್ತಿ ಲೋಡ್ ಆಗಿದೆ. ಅಂಡ್ ಫಿಸಿಕ್ಸ್ ಲ್ಯಾಬ್ ಇದೆ, ಮ್ಯಾಥಮೆಟಿಕ್ಸ್ ಲ್ಯಾಬ್ ಇದೆ, ಬಯಾಲಜಿ ಲ್ಯಾಬ್ ಇದೆ. ಇದರಲ್ಲಿ ಲ್ಯಾಬ್ ಇದೆ ಅಂದ್ರೆ ನೀವು ಬಯಾಲಜಿ ಲ್ಯಾಬ್ ಅಲ್ಲಿ, ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಮತ್ತು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರಲ್ಲ, ಆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇಲ್ಲಿ ವರ್ಚುವಲ್ ಆಗಿ ಮಾಡಬಹುದು. ಅಂದ್ರೆ ಯಾವುದೇ ಗ್ಲಾಸ್ ಬೇಕು, ಕೆಮಿಕಲ್ಸ್ ಬೇಕು ಅಂತಿಲ್ಲ, ಅವೆಲ್ಲ ವರ್ಚುವಲ್ ಆಗಿ ಅವೈಲಬಲ್ ಇದೆ. ನೀವು ರಾಂಗ್ ಕಾಂಬಿನೇಷನ್ ಹಾಕೋದು ಕೂಡ ಎರರ್ ತೋರಿಸುತ್ತೆ. ತಪ್ಪು. ಮುಂಚೆ ಏನಾಗ್ತಿತ್ತು, ಲ್ಯಾಬ್ ಅಲ್ಲಿ ಹೋಗಿ ಮಾಡಿದಾಗ ಬೆಂಕಿ ಬಂದ್ಬಿಡ್ತಿತ್ತು, ಮಕ್ಳಿಗೆ ಆಗ್ಬಿಡ್ತಿತ್ತು, ಅದೆಲ್ಲ ಭಯ ಇತ್ತು. ಹೌದಾ ಇಲ್ವಾ? ಕೆಮಿಕಲ್ಸ್ ಯೂಸ್ ಮಾಡ್ಬೇಕಾದ್ರೆ ಈಗ ಆ ಭಯ ಬೇಕಾಗಿಲ್ಲ. ನೀವು ಬೋರ್ಡ್ ಮೇಲೆ ಹೋಗ್ಬೋದು, ನೀವೇ ಆ ಕಾಂಬಿನೇಷನ್ ಚೆಕ್ ಮಾಡಿ, ನಿಮ್ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಟ್ರೈನಿಂಗ್ ಮಾಡ್ತೀವಿ. ಎಲ್ಲ ಟೀಚರ್ಸ್ ಗಮನಕ್ಕಿರಲಿ, ಅವರು ಕಂಪನಿಯಿಂದಾನೇ ಟ್ರೈನಿಂಗ್ ಮಾಡಕ್ ಬರ್ತಾರೆ. ಟೀಚರ್ಸ್ಗೆ 1.5 ಇಂದ 2 ಗಂಟೆ ಟ್ರೈನಿಂಗ್ ಕೊಡ್ತಾರೆ. ನಿಮ್ಗೆ ಎಲ್ರಿಗೂ ಒಂದೇ ಸರಿ ಅಟೆಂಡ್ ಮಾಡಕ್ಕಾಗಲ್ಲ ಅಂದ್ರೆ 2 ಬ್ಯಾಚ್ ಅಲ್ಲಿ ಮಾಡ್ಬಿಟ್ಟು ಅಟೆಂಡ್ ಮಾಡಿಸಿ. ಅಂಡ್ ನಿಮ್ಗೆ ಹೆಲ್ಪ್ ಲೈನ್ ನಂಬರ್ ಕೊಡ್ತಾರೆ. ಅವರು ತಾಳ್ಮೆಯಿಂದ, ಕನ್ನಡದಲ್ಲಿದೆ, ಸೊ ಹಂಗಾಗಿ ಯಾರು ಇಂಗ್ಲಿಷ್ ಅಲ್ಲೂ ಇದೆ, 31 ಭಾಷೆಗಳಲ್ಲಿ ಇದೆ. 31 ಭಾಷೆಯಲ್ಲಿ ಇರೋದ್ರಿಂದ ನೀವು ನೀಟಾಗಿ ಬಳಸಬಹುದು. ಏನೇ ಡೌಟ್ ಇದ್ರು ಅವ್ರಿಗೆ ಫೋನ್ ಮಾಡಿ ಕೇಳ್ಕೋಬಹುದು. ನಾವು ನಿಮ್ ಜೊತೆ ಟಚ್ ಇರ್ತೀವಿ. ಇದ್ರ ಜೊತೆಗೆ ನಾವು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಯಾವ ತರ? ಚೆಸ್ ಇರ್ಬೋದು, ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಕೆರಿಯರ್ ಗೈಡೆನ್ಸ್ ಅಂತ ನಾವು ಮಾಡ್ತೀವಿ. ಕೆರಿಯರ್ ಗೈಡೆನ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇವತ್ತು ನೀವು ಏನ್ ಆಗ್ತೀರಾ ಅಂತ ಯಾರನ್ನಾದ್ರೂ ಕೇಳಿದ್ರೆ ಒಂದು 10 ತರದ್ ಹೇಳ್ಬೋದು, 15 ತರದ್ ಹೇಳ್ಬೋದು. ಆದ್ರೆ ನಾವು 169 ತರ ಕೆರಿಯರ್ಸ್ ಇರೋದನ್ನ ಲಿಸ್ಟ್ ಮಾಡಿ ಒಂದು ಮ್ಯಾಪ್ ಮಾಡಿದ್ದೀವಿ. ನೀವು SSLC ಆದ್ಮೇಲೆ ಏನ್ ತಗೊಂಡ್ರೆ ಎಲ್ಲಿಗೆ ಹೋಗಿ ನಿಲ್ತೀರಾ ನೀವು ಅನ್ನೋದನ್ನ ಒಂದು ಮ್ಯಾಪ್ ಮಾಡಿದ್ದೀವಿ. ಆ ಮ್ಯಾಪ್ ನ ನಿಮಗೆ ಕಳಿಸ್ಕೊಡ್ತೀವಿ ಶಾಲೆಗೆ. ನೀವು ನಿಧಾನಕ್ಕೆ ಹೋಗಿ ಓದ್ಕೊಂಡು ನಿಮ್ಗೆ ಏನ್ ಇಷ್ಟ, ನೀವು ಆರ್ಟಿಸ್ಟ್ ಆದ್ರೂ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ. ಒಳ್ಳೊಳ್ಳೆ ಕಡೆ ನಿಮಗೆ ಕರೆದು ಕೈ ತುಂಬ ಸಂಬಳ ಕೊಡ್ತಾರೆ. ಬರೀ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇದನ್ನ ಬಿಡಿ. ಇವ್ರು ಹೊರತಾಗಿ ಪ್ರಪಂಚ ತುಂಬಾ ದೊಡ್ಡದಾಗಿದೆ. ಸೊ ಹಂಗಾಗಿ ಅವಕಾಶಗಳನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಅಂಡ್ ಕರಿಯರ್ ಗೈಡೆನ್ಸ್ ನಾವು 8ನೇ ಕ್ಲಾಸ್ ಮಕ್ಕಳಿಂದ ಶುರು ಮಾಡ್ತೀವಿ ಸರ್. ಸೊ ಆನ್ಲೈನ್ ಮಾಡ್ತೀವಿ, ಅದನ್ನು ತಗೋಬಹುದು. ಇದಲ್ಲದೆ ಚೆಸ್ ಆಟನ ಆನ್ಲೈನ್ ಅಲ್ಲಿ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಸಂಜಯ್ ಸಿಂಧಿಯಾ ಅಂತ ಹೇಳಿ ಪಾಠ ಮಾಡ್ತಾರೆ. ಅವರು ರೆಗ್ಯುಲರ್ ಆಗಿ ನಮ್ಮ ಮಕ್ಕಳಿಗೆ ಸುಮಾರು ಸ್ಕೂಲ್ಗಳಲ್ಲಿ ಅವ್ರು ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದಾರೆ. ಈಗ ಸಿರಾನಲ್ಲಿ ಒಂದು 20 ಮಕ್ಕಳು ಸ್ಟೇಟ್ ಲೆವೆಲ್ ಆಡೋದಕ್ಕೆ ರೆಡಿ ಆಗಿದೆ. ಆನ್ಲೈನ್ ಅಲ್ಲಿ 2 ವರ್ಷದಿಂದ ಕಲ್ತಿದ್ದಾರೆ. ಸೊ ಹಾಗಾಗಿ ಈ ಬೋರ್ಡು ಬರೀ ಬೋರ್ಡ್ ಅಲ್ಲ, ಇದೊಂದು ಹೊಸ ಪ್ರಪಂಚ ಅಂತ ತಿಳ್ಕೊಳ್ಳುತ್ತೆ. ಮತ್ತೆ ವರ್ಚುವಲ್ ಆಗಿ ನೀವು ಯಾವ ದೇಶಕ್ಕೆ ಬೇಕಾದ್ರೂ ಈ ಬೋರ್ಡ್ ಮೂಲಕ ಹೋಗ್ಬೋದು. ಅದನ್ನು ಹೇಳ್ಕೊಡ್ತಾರೆ. ನೀವು ಯಾವ ದೇಶಕ್ಕೆ ಹೋಗ್ಬೇಕು ಅಂದ್ರೆ, ಅಮೆರಿಕಾಗೆ ಹೋಗ್ಬೇಕು ಅಂದ್ರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ವರ್ಚುವಲ್ ಆಗಿ ಅಮೆರಿಕ ದೇಶ ಹೆಂಗಿದೆ, ಆ ರೋಡ್ ಅಲ್ಲಿ ಹೆಂಗಿದೆ, ಅಲ್ಲಿ ಜೀವನ ಹೆಂಗಿದೆ, ಅದೆಲ್ಲವನ್ನು ಇದ್ರಲ್ಲಿ ನೋಡ್ಬೋದು ವರ್ಚುವಲ್ ಆಗಿ. ಓಕೆನಾ? ಸೊ ಇದ್ರ ತುಂಬಾ ವಿಷಯಗಳಿದಾವೆ, ಒಂದೇ ದಿನಕ್ಕೆ ಎಲ್ಲಾನು ಕವರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಒಂದೊಂದೇ ನಿಮ್ ಟೀಚರ್ಸ್ ಗೈಡ್ ಮಾಡ್ತಾರೆ ನಿಮ್ಗೆ ಏನೆಲ್ಲ ಕಲಿಬಹುದು ಅಂತ. ಐ ಹೋಪ್ ಇದರ ಸದ್ಬಳಕೆ ನಿಮ್ಗೆ ಆಗುತ್ತೆ, ನಿಮ್ಗೆಲ್ರಿಗೂ ಇದು ಇಷ್ಟ ಆಗುತ್ತೆ. ಅಂಡ್ ಇದು ಬರೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನನ್ನ ಮಗಳೇ ಕಾರಣ. ಇವತ್ತು ನಾವು ಈ ಪ್ರಾಜೆಕ್ಟ್ ಮಾಡ್ತಿದೀವಿ ಅಂದ್ರೆ ನನ್ನ ಮಗಳೇ ಕಾರಣ. ಯಾಕೆ ಅಂದ್ರೆ ನನ್ನ ಮಗಳ ಶಾಲೆಗೆ ಹೋಗಿದ್ದೆ ಒಂದ್ ದಿವಸ, ನಾನು ಮೀಟಿಂಗ್ಗೆ ಅಂತ. ನಾನು ಯೂಶಲಿ ಹೋಗಲ್ಲ, ಮೀಟಿಂಗ್ಗೆ ಅಂತ ಹೋದಾಗ ನನ್ನ ಮಗಳು ಬಳಸ್ತಾ ಇದ್ವಿ. ಎಷ್ಟು ಈಸಿಯಾಗಿ 3ನೇ ಕ್ಲಾಸ್ ಅವರು ಎಷ್ಟು ಈಸಿಯಾಗಿ ಸ್ಮಾರ್ಟ್ ಬೋರ್ಡ್ ಬಳಸ್ತಾ ಇದ್ವಿ. ಇದೇನು ಈ ತರ ಇದೆಲ್ಲ ನಮ್ಮ ಮಕ್ಳಿಗೆ ಯಾಕೆ ಸಿಗಬಾರ್ದು ಅಂತ 2023ರಲ್ಲಿ ನಾವು ಕರೆದು ಎಲ್ಲ ಮೀಟಿಂಗ್ ಮಾಡ್ಬಿಟ್ಟು ಇದು ನಮ್ಮ ಮಕ್ಳಿಗೆ ಸಿಗಬೇಕು. ನನಗೆ ನಮ್ಮ ಮಕ್ಳು ಫಸ್ಟ್ ಯಾರು ಗೊತ್ತಾ? ನಮ್ಮ ಶಾಲೆ ಮಕ್ಕಳು, ಆಮೇಲೆ ನನ್ನ ಮಗಳು. ಸೊ ಹಂಗಾಗಿ ನನ್ನ ಮಗಳು ಬಳಸ್ತಾ ಇದ್ರೆ ನಮ್ಮ ಮಕ್ಳು ಯಾಕೆ ಬಳಸ್ತಾ ಇಲ್ಲ? ಈಗ ಎಲ್ಲಾ ಮಕ್ಕಳು ಬಳಸೋಕಾಗ್ಬೇಕು. ಮತ್ತೆ ಇದು ಬರೀ ಒಂದು ಇರಬಾರ್ದು, ಶಾಲೆಯ ಪ್ರತಿ ಕೊಠಡಿನಲ್ಲಿ ಒಂದೊಂದು ಸ್ಮಾರ್ಟ್ ಬೋರ್ಡ್ ಬರಬೇಕು ಅನ್ನೋದು ನಮ್ಮ ಆಸೆ. ಸೊ ಪ್ರಾಯೋಗಿಕವಾಗಿ ಒಂದು ಬೋರ್ಡ್ ಅನ್ನ ಪ್ರತಿ ಶಾಲೆ ಕೊಟ್ಟಿದ್ದೀವಿ. ಯಾರ್ಯಾರು ಚೆನ್ನಾಗಿ ಬಳಸ್ತಿದ್ದಾರೋ ಆ ಶಾಲೆಗೆ ನಾವು ಆಡ್ ಆನ್ ಮಾಡ್ತಾ ಇದ್ದೀವಿ. ಒಂದು ಬೋರ್ಡ್ ಸಾಲಲ್ಲ, ನಿಮ್ ದೊಡ್ಡ ಶಾಲೆಗೆ ಖಂಡಿತ ಒಂದು ಬೋರ್ಡ್ ಸಾಲಲ್ಲ ಸರ್. ಸೊ ಹಾಗಾಗಿ ನಾವು ಇನ್ನೂ ಹೆಚ್ಚಿಗೆ ಕೊಡಬೇಕು ಅನ್ನೋದು ನಮ್ಮ ಆಸೆ. ಸೊ ಅದನ್ನ ನೀವು ಹೆಂಗ್ ಬಳಕೆ ಮಾಡ್ತೀರಾ ಅಂತ ನೋಡೋದ್ರ ಮೇಲೆ ನೋಡಿಕೊಂಡು ನಾವು ಆಡ್ ಆನ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಟೀಚರ್ಸ್ಗೂ ಒಂದು ರಿಕ್ವೆಸ್ಟು, ಮಕ್ಕಳಿಗೂ ಒಂದು ರಿಕ್ವೆಸ್ಟು, ಚೆನ್ನಾಗಿ ಬಳಕೆ ಮಾಡಿ. ಅಂಡ್ ನಾನೇ ಸುಸ್ತಾಗಬೇಕು ಅಷ್ಟು ಬೋರ್ಡ್ಗಳನ್ನ ನಿಮ್ಗೆ ಕಳಿಸ್ತೀನಿ, ಆಯ್ತಾ? ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ನಿಮ್ಮೆಲ್ಲರ ಕನಸು ನನಸಾಗಲಿ ಅಂತ ಹೇಳ್ಕೊತಾ
ಜೈ ಶ್ರೀರಾಮ್. ಜೈ ಶ್ರೀರಾಮ್.